ಆಯ್ತಾ? 20ನೇ ಶ್ಲೋಕ. ಶಕ್ನೋತಿ ಹೈವ ಯಸ್ಸೋಢುಂ ಪ್ರಾಕ್ಷರೀರ ವಿಮೋಕ್ಷಣ ಕಾಮ ಕ್ರೋಧೋದ್ಭವಂ ವಿವೇಗಂ ಅಯುಕ್ತಸ್ಸ ಸುಖೀ ನರಃ. ಶಕ್ನೋತಿ ಇಹ ಏವ ಯಹ ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮ ಕ್ರೋಧೋದ್ಭವಂ ವೇಗಂ ಸಹ ಯುಕ್ತಃ ಸಹ ಸುಖೀ ನರಃ. ಅಂದ್ರೆ ಯಾರು ಸುಖವಾಗಿರ್ಲಿಕ್ಕೆ ಸಾಧ್ಯ ಮತ್ತು ಯಾರು ಶಾಶ್ವತ ಸುಖವನ್ನ ಪಡಲಿಕ್ಕೆ ಸಾಧ್ಯ ಎಂಬ ಅಂಶವನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಿದ್ದಾನೆ. ಯಹ ಶರೀರ ವಿಮೋಕ್ಷಣಾತ್ ಪ್ರಾಕ್ ಇಹೈವ ಸೋಢುಂ ಶಕ್ನೋತಿ ಕಾಮ ಕ್ರೋಧೋದ್ಭವಂ ವೇಗಂ ಸೋಢುಂ ಶಕ್ನೋತಿ ಸಹ ಯುಕ್ತಃ ಸಹ ಸುಖಿ. ಯಾರು ಸಾಧಕ, ಯಾರು ತನ್ನ ಸಾಧನೆಯಿಂದಾಗಿ ಸುಖವನ್ನ ಪಡಿತಾನೆ ಅಂತ ಹೇಳಿದ್ರೆ ಶರೀರ ವಿಮೋಕ್ಷಣಾತ್ ಪ್ರಾಕ್. ಈ ನಮಗೆ ಶರೀರ ಇದೆ. ಶರೀರ ಅಂದ್ರೇನು? ಶೀರಿಯತೆ ಇತಿ ಶರೀರಂ. ಯಾವತ್ತಿದ್ರೂ ನಾಶ ಆಗಲೇಬೇಕಾದದ್ದು ಈ ಶರೀರ. ಅಂದ್ರೆ ಅಶಾಶ್ವತವಾದದ್ದು. ಶರೀರ ಶಬ್ದ ಕರ್ತನೆ ಅದು ದಿನವೂ ಕೂಡ ಏನಾಗತ್ತೆ, ಅದು ತನ್ನ ಉಳಿವಿನ ಕಾಲವನ್ನ, ಇರಬೇಕಾದ ಕಾಲವನ್ನ ಕಡಿಮೆ 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 ಮಾಡ್ತಾ ಹೋಗುತ್ತೆ. ಒಂದು ಮಗು ಹುಟ್ಟಿತು ಅಂದಾದ್ರೆ ಅದರ ಆಯುಷ್ಯ ಕಡಿಮೆ 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 ಆಗ್ತದೆ. ಯಾಕೆ? ಇವತ್ತಿನ ಒಂದಿನ ಮುಗೀತು, ಒಂದು ದಿವಸ ಆಯುಷ್ಯ ಹೋಯ್ತು ಅಂತ ಅರ್ಥ. ನಾಳೆ ಒಂದಿನ ಮುಗೀತು, ಮತ್ತೊಂದು ದಿವಸ ಆಯುಷ್ಯ ಕಡಿಮೆ ಆಯ್ತು ಅಂತ ಅರ್ಥ. ಕ್ಷಣ ಕ್ಷಣದಲ್ಲೂ ಕೂಡ ಆ ಆಯುಷ್ಯ ಹೋಗ್ತಾ ಹೋಗುವಂಥದ್ದು ಈ ನಮ್ಮ ಶರೀರ. ನಾವು ಅನ್ಕೊಳ್ಬಹುದು ಏನೇ ಒಂದು ಉತ್ತಮವಾದ ಜೀವನ ಪದ್ಧತಿಯನ್ನೇ ಇಟ್ಕೊಂಡ್ರು ಕೂಡ ನಾವು ಆರೋಗ್ಯವಂತರಾಗಿದ್ದೇವೆ ಅಂತ, ಎಲ್ಲ ಸರಿ. ಬಟ್ ಏನೇ ಆದ್ರೂ ನಮ್ದೊಂದು ಜೀವಿತಾವಧಿ ಅಂತ ಇರುತ್ತಲ್ಲ. ಒಂದು ದಿವಸ ಕಳೆದ್ರೆ ಆ ಒಂದು ದಿವಸದ ಆಯುಷ್ಯ ಮುಗೀತು ಅಂತ ಅರ್ಥ. ಅಲ್ಲಿ ಈ ಶರೀರ ದಿನದಲ್ಲೂ ಕೂಡ, ಕ್ಷಣ ಕ್ಷಣದಲ್ಲೂ ಕೂಡ ಅದೇನಾಗತ್ತೆ, ತನ್ನ ಇರುವಿಕೆಯನ್ನ ಕಳ್ಕೊಳ್ತಾ ಹೋಗುತ್ತೆ, ತನ್ನ ಆಯುಷ್ಯವನ್ನ ಕಡಿಮೆ ಮಾಡ್ಕೊಳ್ತಾ ಹೋಗುತ್ತೆ. ಆ ಆಯುಷ್ಯ ಮುಗಿಯುವುದರ ಒಳಗಡೆ ಶರೀರ ವಿಮೋಕ್ಷಣಾತ್ ಪ್ರಾಕ್. ಪ್ರಾಕ್ ಅಂದ್ರೆ ಮೊದಲು ಅಂತ ಅರ್ಥ. ಪ್ರೀ ಯೂನಿವರ್ಸಿಟಿ, ಪ್ರೀ ಅಂದ್ರೆ ಮೊದಲು, ಹಾಗೆ ಪ್ರಾಕ್. ಈ ನಮ್ಮ ದೇಹ ನಾಶವಾಗೋದಕ್ಕಿಂತ ಮೊದಲೇ ಕಾಮ ಕ್ರೋಧೋದ್ಭವಂ ವೇಗಂ. ಒಂದು ಕಾಮ, ಇನ್ನೊಂದು ಕ್ರೋಧ. ಕಾಮ ಅಂದ್ರೆ ಕೆಟ್ಟ ಬಯಕೆ, ಕ್ರೋಧ ಅಂದ್ರೆ ಕೆಟ್ಟ ಕೋಪ. ಅದರಿಂದ ಅದೊಂದು ರೀತಿ ವೇಗ. ನಮ್ಮಲ್ಲೇ ಒಂದು ರಭಸವನ್ನ, ಗೊಂದಲವನ್ನ, ಗಲಾಟೆಯನ್ನ, ಅವ್ಯವಸ್ಥಿತವಾದ ಮನಸ್ಥಿತಿಯನ್ನು ಉಂಟು ಮಾಡುತ್ತೆ. ಆದ್ರೆ ಹಾಗಾಗಬಾರದು. ನಾವು ಕಾಮಕ್ಕೆ ಒಳಗಾಗಿ ನಮ್ಮ ಮನಸ್ಥಿತಿಯನ್ನು ಹಾಳು ಮಾಡ್ಕೊಳ್ಬಾರದು. ನಾವು ಕ್ರೋಧಕ್ಕೆ ಒಳಗಾಗಿ ನಮ್ಮ ಮನಸ್ಥಿತಿಯನ್ನು ಹಾಳು ಮಾಡ್ಕೊಳ್ಬಾರದು. ಅದನ್ನ ಸಹಿಸಿಕೊಳ್ಬೇಕು. ಯಾವುದೇ ಒಂದು ಬಯಕೆ ಬೆನ್ನನ್ನ ಏರಿ ನಾವು ನಮ್ಮತನವನ್ನ ಕಳ್ಕೊಳ್ಬಾರದು. ನಾವು ಅಪರಾಧದ ಜಾಲದಲ್ಲಿ ಬೀಳಬಾರದು. ಯಾವುದೇ ಒಂದು ಕ್ರೋಧವನ್ನ ನಮ್ಮಲ್ಲಿ ಆವರಿಸಿಕೊಂಡು ನಾವೇನೋ ಮಾಡಬಾರದ ಕೆಲಸವನ್ನ ಮಾಡಬಾರದು. ಅದನ್ನ ಸಹಿಸಿಕೊಳ್ಬೇಕು. ಅಲ್ಲಿಗೆ ಕೆಟ್ಟ ಬಯಕೆಯೂ ತಪ್ಪು, ಕೆಟ್ಟ ಕೋಪವೂ ಕೂಡ ತಪ್ಪು. ಅದನ್ನು ಸಹಿಸಿಕೊಳ್ಬೇಕು. ಯಾರು ಹೀಗೆ ಶಕ್ನೋತಿ, ಕಾಮ ಮತ್ತು ಕ್ರೋಧ, ಕೆಟ್ಟ ಬಯಕೆ, ಕೆಟ್ಟ ಕೋಪ, ಇದರಿಂದ ಉಂಟಾಗುವಂತಹ ವೇಗ. ವೇಗ ಅಂದ್ರೆ ಒಂದು ರೀತಿಯಾಗಿರ್ತಕ್ಕಂಥ ರಭಸ, ನಮ್ಮ ಒಳಗಿನ ಒಂದು ಗೊಂದಲಗಳು, ಗಲಾಟೆಗಳು, ಏನೋ ಒಂದು ರೀತಿಯಾಗಿರ್ತಕ್ಕಂತಹ ಮನಸ್ಥಿತಿ ಸರಿ ಇಲ್ಲದೆ ಇರತಕ್ಕಂಥದ್ದು, ಮನಸ್ಸಿನ ಹುಚ್ಚಾಟಗಳು. ಮನಸ್ಸಿನ ಹುಚ್ಚಾಟದಿಂದ ಮಾತಿನ ಅನೇಕ ರೀತಿಯಾದ ಕೆಟ್ಟ ಮಾತುಗಳು, ಕೆಟ್ಟ ಕೃತಿಗಳು, ಇದ್ಯಾವುದು ಮಾಡಬಾರದು. ಅದೆಲ್ಲವನ್ನು ಕೂಡ ಸಹಿಸಿಕೊಳ್ಬೇಕು. ಯಾರು ಈ ರೀತಿಯಲ್ಲಿ ನಮ್ಮ ಶರೀರ ಬಿಡೋದಕ್ಕಿಂತ ಮೊದಲು, ಸಾಯೋದಕ್ಕಿಂತ ಮೊದಲು ಕಾಮಕ್ರೋಧಗಳ ಒಂದು ಬಲೆಯಿಂದ, ಒಂದು ಹಿಡಿತದಿಂದ ನಾವು ಹೊರಗೆ ಬರ್ತೀವೋ ಸಹ ಯುಕ್ತ, ಅವನೇ ನಿಜವಾಗಿರತಕ್ಕಂಥ ಸಾಧಕ. ಸಹ ಸುಖಿ, ಅವನೇ ಸುಖಿ, ಅತ್ಯಂತ ಸುಖನಾಗಿರ್ತಕ್ಕಂಥ ವ್ಯಕ್ತಿ. ಅಂದ್ರೆ ಇಲ್ಲಿ ಕೃಷ್ಣ ಹೇಳಬೇಕಾದ್ರೆ ಶರೀರ ವಿಮೋಕ್ಷಣಾತ್ ಪ್ರಾಕ್ ಅಂತಿದೆ. ದೇಹ ಬಿಡುವುದಕ್ಕಿಂತ ಮೊದಲು. ದೇಹ ಬಿಡುವುದಕ್ಕಿಂತ ಮೊದಲು ಅಂತ ಹೇಳಿದ್ರೆ ಹಾಗಾದ್ರೆ ಯಾವಾಗಲೂ ಒಂದ್ಸರಿ ಅಲ್ವಾ ಸಾಯೋದು. ಇನ್ನೇನು ಸಾವು ಹತ್ತಿರ ಬರುತ್ತೆ ಎನ್ನುವಾಗ ನಾನು ನನ್ನ ಬಯಕೆಯನ್ನು ಬಿಡ್ತೀನಿ, ನಾನು ನನ್ನ ಕೋಪವನ್ನು ಬಿಡ್ತೇನೆ. ಸಾಯೋವರೆಗೂ, ನನಗೆ ಸಾವು ಬರುತ್ತೆ ಅಂತ ಗೊತ್ತಾಗುವವರೆಗೂ ಅದೇ ಕೆಟ್ಟ ಬಯಕೆಯಲ್ಲಿ ಬಿಡ್ತೀನಿ, ಅದೇ ಕೆಟ್ಟ ಕೋಪವನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಬಿಡ್ತೇನೆ ಅಂತ ಹೇಳಿದ್ರೆ ಕೊನೆಯ ಕಾಲದಲ್ಲೂ ಕೂಡ ಬಿಡ್ಲಿಕ್ಕೆ ಆಗೋದಿಲ್ಲ. ನಾವು ಅದಕ್ಕೆ ಕೃಷ್ಣ ಪ್ರಾಕ್ ಅಂದ್ರ ಮೊದಲು ಅಂದ. ಮೊದಲು ಅಂದ್ರೆ ಯಾವಾಗ? ಸಾಯುವ ಒಂದು ಕ್ಷಣ ಮೊದಲು ಅಂತ ಅರ್ಥ ಅಲ್ಲ. ಸಾಯುವ ಒಂದು ಕ್ಷಣ ಮೊದಲು ಅದು ನಮ್ಮ ಇಡೀ ಜೀವನದ ಒಂದು ಅವಭೃತ. ಇಡೀ ಜೀವನ ಹೇಗೆ ನಡೆಸಿದ್ದೀವೋ ಸಾವಿನ ಹಿಂದಿನ ಸಂದರ್ಭದಲ್ಲಿ ಆ ಮನಸ್ಥಿತಿ ನಮಗಿರುತ್ತೆ. ಇಡೀ ಜೀವನ ನಾವು
ಕಾಮಕ್ಕೆ ಒಳಗಾಗದೆ, ಕ್ರೋಧಕ್ಕೆ ಒಳಗಾಗದೆ ಒಂದು ಸಾತ್ವಿಕ ಜೀವನವನ್ನು ನಡೆಸಿದರೆ ಮಾತ್ರ ಸಾವಿನ ಸಂದರ್ಭದಲ್ಲಿ ಕೆಟ್ಟ ಕಾಮ ಕೆಟ್ಟ ಕೋಪ ನಮ್ಮ ಜೊತೆಲಿ ಇರೋದಿಲ್ಲ. ಅಲ್ಲಿಗೆ ಮೊದಲು ಅಂದ್ರೆ ಪ್ರಾಕ್ ಅಂದ್ರೆ ಮೊದಲು, ಹುಟ್ಟದಾಗಿಂದಲೂ ಹಿಡಿದು ಅದು ನಮ್ಮ ಬಾಲ್ಯಾವಸ್ಥೆ, ಶೈಶವ, ಬಾಲ್ಯ, ಕೌಮಾರ, ಯೌವನಾವಸ್ಥೆ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಕೆಟ್ಟ ಕಾಮಕ್ಕೆ ಬಲಿಯಾಗಬಾರದು, ಕೆಟ್ಟ ಕೋಪಕ್ಕೆ ಬಲಿಯಾಗಬಾರದು. ಅದಕ್ಕೆ ನಾವು ನಮ್ಮನ್ನ ಒಪ್ಪಿಸಿಕೊಳ್ಬಾರದು. ಆಗ ಮಾತ್ರ ಇಡೀ ನಮ್ಮ ಜೀವನ ಸಮೃದ್ಧವಾಗಿರುತ್ತೆ, ಸುಖವಾಗಿರುತ್ತೆ. ಆಗ ನಾವೇನಾಗ್ತೀವಿ? ಸಾಧಕರಾಗ್ತೀವಿ. ಸಾಧಕರಾಗಿ ಸುಖವನ್ನ ಪಡಿತೀವಿ, ಈ ಲೋಕದಲ್ಲೂ ಸುಖವನ್ನ ಪಡಿತೀವಿ. ಈ ಲೋಕದ ಯಾತ್ರೆಯನ್ನು ಮುಗಿಸಿದ ನಂತರವೂ ಕೂಡ ಶಾಶ್ವತ ಸುಖವನ್ನು ಪಡಲಿಕ್ಕೆ ಸಾಧ್ಯ. ಹಾಗಾಗಿ ತುಂಬಾ ಇದು ಪ್ರಾಕ್ಟಿಕಲ್ ಆಗಿರತಕ್ಕಂಥದ್ದು. ಎಷ್ಟೆಷ್ಟು ನಮ್ಮಲ್ಲಿ ಬಯಕೆಗಳು ಇರುತ್ತೋ ಆ ಬಯಕೆಗಳು ಪೂರೈಕೆ ಆಗದೇ ಇದ್ದಾಗ ತುಂಬಾ ಮನಸ್ಸು ಹಾಳಾಗತ್ತೆ, ಕೋಪ ಬರುತ್ತೆ, ಬೇಜಾರಾಗತ್ತೆ, ಅಳು ಬರುತ್ತೆ, ಹೀಗೆಲ್ಲ ಏನೇನೋ ಆಗತ್ತೆ. ಆದರೆ ಅಂತ ಬಯಕೆಗಳು ನಮ್ಮಲ್ಲಿ ಯಾವುದು ಇಲ್ಲದೆ ಇದ್ದಾಗ, ನಾವುಗಳು ನಮ್ಮ ಪಾಲಿನ ಕರ್ತವ್ಯದ ದೃಷ್ಟಿಯಿಂದ ಎಲ್ಲವನ್ನು ಮಾಡ್ತಾ ಹೋದಾಗ ಯಾರು ಹೊಗಳಬೇಕು ಅಂತಿಲ್ಲ, ಅಥವಾ ಏನೋ ಫಲ ಸಿಗಬೇಕು ಅಂತಿಲ್ಲ, ಎಲ್ಲವೂ ಕೂಡ ದೇವತಾರಾಧನೆ ಎಂಬತಕ್ಕಂಥ ಭಾವನೆಯಿಂದ ಮಾಡ್ತಾ ಹೋದಾಗ ತುಂಬಾ ಮನಸ್ಥಿತಿ ತುಂಬಾ ಚೆನ್ನಾಗಿರತ್ತೆ. ವ್ಯಗ್ರವಾಗೋದಿಲ್ಲ, ಕೆಟ್ಟ ಸಿಟ್ಟು ಬರೋದಿಲ್ಲ, ಏನೇನೋ ಬೇಡದ ಬಯಕೆಗಳು ಹುಟ್ಟೋದಿಲ್ಲ, ಮನಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಈ ಲೋಕದಲ್ಲೂ ಸುಖವಾಗಿರಬಹುದು, ಈ ಲೋಕದ ಯಾತ್ರೆಯನ್ನು ಮುಗಿಸಿದ ಮೇಲೂ ಕೂಡ ಸುಖವನ್ನ ಪಡಿಬಹುದು. ಅಲ್ಲಿಗೆ ಎರಡೂ ರೀತಿಯಲ್ಲಿ ಸುಖವಾಗಿರ್ಬೇಕು ಅಂತ ಹೇಳಿದ್ರೆ ಕಾಮವನ್ನ ಬಿಡಿ. ಕಾಮ ಬಿಟ್ರೆ ಕ್ರೋಧ ತನ್ನಷ್ಟಕ್ಕೆ ತಾನು ಹೋಗುತ್ತೆ. ಯಾಕಂದ್ರೆ ಕಾಮ ಎಂಬುದು ತಂದೆ ತಾಯಿ, ಕ್ರೋಧನ ತಂದೆ ತಾಯಿ ಯಾರು? ಕಾಮ. ತಂದೆ ತಾಯಿಗೆ ಮಗು ಹುಟ್ಲಿಕ್ಕೆ ಸಾಧ್ಯವಿಲ್ಲ. ಕಾಮ ಕೆಟ್ಟ ಬಯಕೆ ಇಲ್ಲ ಅಂತ ಆದ್ರೆ ಕೆಟ್ಟ ಕೋಪ ಬರೋದೇ ಇಲ್ಲ. ಕೆಟ್ಟ ಬಯಕೆಯ ಸಂತಾನವೇ ಕ್ರೋಧ. ಕೆಟ್ಟ ಬಯಕೆ ನಿಮಗಿಲ್ಲ ಅಂತ ಆದ್ರೆ ಕೆಟ್ಟ ಕೋಪ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿಗೆ ಕಾಮ ಮತ್ತು ಕ್ರೋಧ ಇದರಿಂದ ಉಂಟಾಗುವಂತ ಒಂದು ರಭಸ, ಒಂದು ತೊಳಲಾಟ, ಒಂದು ಗೊಂದಲ, ವಿಚಿತ್ರವಾದ ಮನಸ್ಥಿತಿ, ಅದನ್ನ ಸಹಿಸಿಕೊಳ್ಬೇಕು. ಆ ಕಾಮಕ್ಕೆ ನಮ್ಮ ಮನಸ್ಥಿತಿಯನ್ನ, ನಮ್ಮ ಬುದ್ಧಿಯನ್ನ ಕೊಡಬಾರದು, ಕ್ರೋಧಕ್ಕೆ ನಮ್ಮ ಬುದ್ಧಿಯನ್ನ ಕೊಡಬಾರದು. ಅದೇ ಸಹಿಸಿಕೊಳ್ಳುವಿಕೆ ಅಂತ ಅರ್ಥ. ಕೋಪದ ಕೈಗೆ ಬುದ್ಧಿಯನ್ನ ಕೊಟ್ವಿ ಅಂತ ಆದ್ರೆ ಎಂತೆಂತಹ ನರ್ತಗಳಾಗ್ಬಿಡತ್ತೆ, ಎಂತೆಂಥ ಒಂದು ಗೊಂದಲಗಳು, ಗಲಾಟೆಗಳು, ಸಾವುಗಳು ಏನೇನೋ ಆಗೋಗ್ಬಿಡತ್ತೆ. ಅದು ಯಾವುದೂ ಆಗಬಾರದು ಅಂತ ಅಂದ್ರೆ ಕಾಮಕ್ರೋಧಗಳನ್ನ ನಾವು ಸಹಿಸಿಕೊಳ್ಳಬೇಕು. ಕಾಮಕ್ರೋಧಗಳನ್ನ ಸಹಿಸಿಕೊಳ್ಳುವುದರ ಏನು? ಕೆಟ್ಟ ಬಯಕೆಯಿಂದ ಏನನ್ನು ಮಾಡಬಾರದು, ಕೆಟ್ಟ ಕೋಪದಿಂದ ಏನನ್ನು ಆಡಬಾರದು, ಏನನ್ನ ಮಾಡಬಾರದು. ಕೋಪದಿಂದ ಏನೋ ಆಡ್ಬಿಡೋದು, ಆಡಿದ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಏನೋ ಕೋಪದಿಂದ ಏನೋ ಮಾಡ್ಬಾರ್ದು. ಕೋಪದಿಂದ ಯಾರೊಬ್ಬರು ತಲೆ ತೆಗೆದ್ರೆ, ಕೈ ಕಡಿದ್ರೆ ಮತ್ತೆ ಕೈ ಬರುತ್ತಾ, ತಲೆ ಬರುತ್ತಾ? ಬರೋದಿಲ್ಲ. ಹಾಗಾಗಿ ಕಾಮ ಮತ್ತು ಕ್ರೋಧ ಅದನ್ನ ಸಹಿಸಿಕೊಳ್ಳುವುದು ಜೀವನದ ಅತ್ಯಂತ ಅನಿವಾರ್ಯವಾದ ಒಂದು ಸಂಗತಿ. ಆ ಕಾಮಕ್ರೋಧಗಳಿಗೆ ನಾವು ಅದರ ಹಿಡಿತಕ್ಕೆ ನಾವು ನಮ್ಮನ್ನ ಒಪ್ಪಿಸಬಾರದು ಅನ್ನೋದು ಇದರ ಮುಖ್ಯವಾಗಿರತಕ್ಕಂಥ ಅಭಿಪ್ರಾಯ. ಯಾಕಂದ್ರೆ ಇದು ತುಂಬಾ ಪ್ರಾಕ್ಟಿಕಲ್ ಆಗಿರತಕ್ಕಂಥದ್ದು. ನಾವೊಂದು ಸುಖವಾದ ಜೀವನ, ನೆಮ್ಮದಿಯ ಜೀವನ ಬದುಕಬೇಕು ಅಂತ ಆದ್ರೆ ಕಾಮಕ್ರೋಧಗಳಿಗೆ ನಾವೆಂದೆಂದಿಗೂ ಬಲಿಯಾಗಬಾರದು, ನಮ್ಮನ್ನ ಕಾಮಕ್ರೋಧಗಳಿಗೆ ಅರ್ಪಣೆ ಮಾಡ್ಕೊಳ್ಬಾರದು ಅನ್ನೋ ಒಟ್ಟು ಅಭಿಪ್ರಾಯ. ಯಾವ ವ್ಯಕ್ತಿಯು ಶರೀರ ವಿಮೋಕ್ಷಣಾತ್ ಪ್ರಾಕ್, ಈ ನಮ್ಮ ಮನುಷ್ಯ ಶರೀರ ಬಿಡುವುದಕ್ಕಿಂತ ಮೊದಲು, ಅಂದ್ರೆ ನಮ್ಮ ಮೊದಲಿಂದಲೂ ಕೂಡ, ಬುದ್ಧಿ ಕಲಿಯುವಾಗಿನಿಂದಲೂ ಕೂಡ, ಯಾಕೆ ಬುದ್ಧಿ ಕಲ್ತ ಮೇಲೆ ಸರಿ ಆಗೋದಿಲ್ಲ. ಮಕ್ಕಳಾಗಿದ್ದಂಗೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ ಚಿಕ್ಕ ವಯಸ್ಸಿನಿಂದಲೂ ಕೂಡ, ತುಂಬಾ ಚಿಕ್ಕ ವಯಸ್ಸಿನಿಂದಲೂ ಕೂಡ ಪ್ರಾಕ್ ಮೊದಲೇ ಇಹೈವ, ಈ ಮನುಷ್ಯ ಲೋಕದಲ್ಲೇ ನಾವು ಸತ್ತ ಮೇಲೆಲ್ಲೋ ಸ್ವರ್ಗಕ್ಕೆ ಹೋಗ್ತೀವಿ, ನರಕಕ್ಕೆ ಹೋಗ್ತೀವಿ, ಅಲ್ಲಿ ಸರಿ ಆಗ್ತೀವಿ, ಅದೆಲ್ಲ ಆಗೋದಿಲ್ಲ. ಇಹೈವ, ಈ ಮನುಷ್ಯ ಲೋಕದಲ್ಲಿ ಇದ್ದಾಗಲೇ ಕಾಮ ಕ್ರೋಧೋದ್ಭವಂ, ಕಾಮ ಅಂದ್ರೆ ಕೆಟ್ಟ ಬಯಕೆ, ಕ್ರೋಧ ಅಂದ್ರೆ ಕೆಟ್ಟ ಕೋಪ, ಇವುಗಳಿಂದ ಉಂಟಾದಂತಹ ವೇಗಂ, ವೇಗ ಅಂದ್ರೆ ಒಂದು ರೀತಿಯಾಗಿರತಕ್ಕಂಥ ರಭಸ, ಆ ಕಾಮಕ್ರೋಧಗಳ ಒಂದು ಪರಿಣಾಮ ಅದೇ ವೇಗ. ಒಂದು ಮಾನಸಿಕವಾದ ತೊಳಲಾಟ, ಗೊಂದಲ, ಮಾತ್ಸರ್ಯ, ಇದೆಲ್ಲವೂ ಕೂಡ ಇವುಗಳನ್ನು ಸೋಢುಂ ಸಹಿಸಿಕೊಳ್ಳಲು ಯಹ ಶಕ್ನೋತಿ, ಯಾರು ಸಮರ್ಥನಾಗುತ್ತಾನೋ ಸಹ, ಅಂತಹ ವ್ಯಕ್ತಿಯು ಯುಕ್ತ, ಅವನೇ ಸಾಧಕನು. ಸಹ ನರಹ, ಅಂತಹ ಮನುಷ್ಯ ಜೀವಿಯು ಸುಖಿ, ಅವನೇ ನಿಜವಾಗಿರತಕ್ಕಂಥ ಸುಖವಾದವನು. ಈ ಲೋಕದಲ್ಲೂ ಸುಖವನ್ನ ಸುಖವಾಗಿದ್ದಾನೆ, ಈ ಲೋಕದ ಯಾತ್ರೆಯನ್ನ ಮುಗಿಸಿದ ಮೇಲೂ ಸುಖವಾಗಿ ಇರ್ತಾನೆ. ಹಾಗಾಗಿ ಶರೀರ ವಿಮೋಕ್ಷಣ ಪ್ರಾಕ್ ಅಂದ್ರೆ ಯಾರಿಗೆ ಸಂಬಂಧಪಡುವುದು? ಶರೀರ ಅನ್ನುವಂಥದ್ದು ಒಂದು ಪ್ರಾಣಿ, ಪಕ್ಷಿ, ಮರ, ಗಿಡ, ಬಳ್ಳಿ ಎಲ್ಲದಕ್ಕೂ ಶರೀರ ಇದೆ. ಆದರೆ ಮುಖ್ಯವಾಗಿ ಈ ಒಂದು ವಿಚಾರ ಮನುಷ್ಯರಿಗೆ ಸಂಬಂಧಪಡುವಂಥದಕ್ಕೆ ನರಹ, ಮನುಷ್ಯರಿಗೆ ಸಂಬಂಧಪಡ್ತಕ್ಕಂಥ ವಿಚಾರ. ಕಾಮಕ್ರೋಧಗಳಿಗೆ ನಾವು ಬಲಿಯಾಗಬಾರದು. ಶಕ್ನೋತಿಹೈವ ಯಸ್ತೋಢುಂ ಪ್ರಾಕ್ಷರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸುಖೀ ನರಃ. ಶ್ರೀಕೃಷ್ಣಾರ್ಪಣ.